ತುಂಬ ಜನರಿಗೆ ಇದು ಅರ್ಥ ಆಗ್ತಾ ಇರಲಿಕ್ಕಿಲ್ಲ. ಇದು ಏನಾಗ್ತಾ ಇದೆ, ಏನು ಕತೆ ಇದು, ಯಾಕೆ ದುಡ್ಡು ಇದು? ತುಂಬ ಜನ ಇದನ್ನು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ನಿಮಗೆ ಭಾಳ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ಸಿಂಪಲ್ ಆಗಿ ಹೇಳ್ತೀನಿ, ಒಂದು 2 ನಿಮಿಷದಲ್ಲಿ ಹೇಳ್ತೀನಿ. ಈ ನಿಗಮ ಇದೆಯಲ್ಲ, ಅದರಲ್ಲಿ 187 ಕೋಟಿ ರೂಪಾಯಿ ದುಡ್ಡಿರುತ್ತೆ. 187 ಕೋಟಿ ರೂಪಾಯಿ ದುಡ್ಡಿರುತ್ತೆ. ಅದನ್ನು ದುಡ್ಡು ಹೊಡಿಬೇಕು ಅಂತಂದರೆ ಇನ್ನೊಂದು ಬ್ಯಾಂಕ್ ಬ್ರಾಂಚ್ ಮಾಡ್ತಾರೆ, ಸುಳ್ಳು ಮಾಹಿತಿಗಳನ್ನು ಕೊಟ್ಟು ಅಲ್ಲಿ ಮಾಡ್ತಾರೆ. ಅಲ್ಲಿಂದ 94 ಕೋಟಿ 73,808,500 94 ಕೋಟಿ 73,08,500 ರೂಪಾಯಿ ಇನ್ನೊಂದು ಅಕೌಂಟಿಗೆ ಹೋಗುತ್ತೆ. ಹೆಂಗೆ ಅಂತ ಹೇಳ್ತೀನಿ. ಯಾಕೆ? ಇವರಿಗೆ ದುಡ್ಡು ಬೇಕಾಗಿರುತ್ತೆ. ಒಂದು ನಿಮಿಷ, ಇವರಿಗೆ ದುಡ್ಡು ಬೇಕಾಗಿರುತ್ತೆ. ಆ ದುಡ್ಡಿಗೆ ಸಂಬಂಧಪಟ್ಟ ಹಾಗೆ ತೊಂಬತ್ನಾಲ್ಕು ಕೋಟಿ 73,08,500 ದುಡ್ಡು ನೋಡಿ. ಈತ ನಾಗೇಂದ್ರ, ಈತ ಇದರ ಸಚಿವ. 94 ಕೋಟಿ 73,08,500 ಕೋಟಿ ಆ ಎರಡನೇ ಅಕೌಂಟಿಂದ ಬೇರೆ ಅಕೌಂಟ್ಗೆ ಹೋಗುತ್ತೆ. ಪದ್ಮನಾಭ್ ಬಳಿ 3,63 ಕೋಟಿ 67,47,200 ಕೋಟಿ ದುಡ್ಡಿರುತ್ತೆ. ಟ್ರಾವೆಲ್ ಕಿಂಗ್ ಸೂಟ್ ಕೇಸ್ನಲ್ಲಿ 1 ಕೋಟಿ 8 ಲಕ್ಷ ದುಡ್ಡಿರುತ್ತೆ. ಹಸಿರು ಬಣ್ಣದ ಸೂಟ್ ಕೇಸ್ನಲ್ಲಿ 1 ಕೋಟಿ 49 ಲಕ್ಷ ದುಡ್ಡಿರುತ್ತೆ. ಇನ್ನು ಹ್ಯಾಂಡ್ ಬ್ಯಾಗ್ನಲ್ಲಿ 50 ಲಕ್ಷ ರೂಪಾಯಿ ಇರುತ್ತೆ. ಸಿಮೆಂಟ್ ಚೀಲದಲ್ಲಿ ಕಟ್ಟಿಟ್ಟದ್ದು 55,47,200 ರೂಪಾಯಿ. ಇದನ್ನೆಲ್ಲ ಇದೀಗ ವಶಪಡಿಸಿಕೊಳ್ಳಲಾಗಿದೆ SIT. ಗೆಳೆಯನ ಮನೆಯಲ್ಲಿ ಚೀಲದಲ್ಲಿಟ್ಟಿದ್ದ ಹಣ ಕೂಡ ಇದೆ. ಸ್ನೇಹಿತನ ಕಾರ್ನಲ್ಲಿ ಸಿಕ್ಕಿದ್ದು 30 ಲಕ್ಷ ಕ್ಯಾಶ್. ಇದು ಎಲ್ಲಿ? ಪದ್ಮನಾಭಗೆ ಸಂಬಂಧಪಟ್ಟ ದುಡ್ಡು. ನೋಡಿ, ನಿಮಗೆ ಒಂದು ವಿಚಾರ ಹೇಳ್ಬಿಡ್ತೀನಿ ಕೇಳಿ. 187 ಕೋಟಿ ರೂಪಾಯಿ. ಯಾಕೆ ಈ ದುಡ್ಡಲ್ಲಿ ಇಷ್ಟು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇದೆ? ಈ 187 ಕೋಟಿ ರೂಪಾಯಿ ಹಂಚಿದ್ದೆಲ್ಲಿ? 2024 ಮಾರ್ಚ್ ಮೊದಲ ವಾರದಲ್ಲಿ ಕೆಲಸ ಶುರುವಾಗುತ್ತೆ. ಇನ್ನು ಮೌರ್ಯ ಹೋಟೆಲ್ ಜಂಕ್ಷನ್ ಬಳಿ ಪಾರ್ಕ್ ಇದೆ. ಪಾರ್ಕ್ ಬಳಿ ಪದ್ಮನಾಭ್ಗೆ ಹಣ ಕೊಟ್ಟ ಆರೋಪಿಗಳು. ಅಂದು ಪದ್ಮನಾಭ್ ಕೈ ಸೇರಿದ್ದು ಬರೋಬ್ಬರಿ 90 ಲಕ್ಷ. ಹಣ ಕೊಟ್ಟ ನೆಕ್ಕಂಟಿ ನಾಗರಾಜ್, ನಾಗೇಶ್ವರ ರಾವ್ ಮತ್ತು ಸತ್ಯನಾರಾಯಣ. ಮಾಜಿ ಸಚಿವ ನಾಗೇಂದ್ರ PA ಕೈ ಸೇರಿತ್ತು ಲಕ್ಷ. ಸತ್ಯನಾರಾಯಣ ವರ್ಮನಿಂದ ಹಣ ಸಂದಾಯ ಆಗತ್ತೆ. PA ಹರೀಶ್ಗೆ 25 ಲಕ್ಷ ರೂಪಾಯಿ ಸಂದಾಯ ಮಾಡ್ತಾನೆ ವರ್ಮಾ. 2 ಬ್ಯಾಗ್ನಲ್ಲಿ ಹಣ ಸ್ವೀಕರಿಸಿದ ನಾಗೇಂದ್ರ PA ಹರೀಶ್. ಆಮೇಲೆ ಬಸನಗೌಡ ದದ್ದಲ್ PA ಪಂಪಣ್ಣ ಕೂಡ 2 ಬಾರಿ ಹಣ ಸಿಗುತ್ತೆ. 1 ಬಾರಿ 5 ಲಕ್ಷ ಪಡ್ಕೊಂಡಿದ್ದ ಪಂಪಣ್ಣ, ಇನ್ನೊಂದು ಬಾರಿ ಬರೋಬ್ಬರಿ 50 ಲಕ್ಷ ಸಂದಾಯ ಆಗತ್ತೆ. ಶೇಷಾಪುರಂ ಸ್ಲಮ್ ಬೋರ್ಡ್ ಬಳಿ ಹಣ ಸಂದಾಯವಾಗತ್ತೆ. ಸತ್ಯನಾರಾಯಣ ಕಳುಹಿಸಿದ್ದ ಹಣ ಸ್ವೀಕಾರ ಮಾಡ್ತಾನೆ ಪಂಪಣ್ಣ. ಇದು ಸ್ಟೋರಿ. ಹಿಂಗೆಲ್ಲ ಒಂದು ನಿಮಿಷ, ಸ್ಟೋರಿ ಮತ್ತೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. 187 ಕೋಟಿ ರೂಪಾಯಿ. 187 ಕೋಟಿ ರೂಪಾಯಿಂದ 94 ಕೋಟಿ ಒಂದು ಕಡೆ ಹೋಗುತ್ತೆ. ಸತ್ಯನಾರಾಯಣ ವರ್ಮ ಅನ್ನೋನು ಆ ದುಡ್ಡನ್ನು 18 ಅಕೌಂಟ್ಗಳಿಗೆ ಹಾಕಿಸ್ತಾನೆ. ಯಾರು ಸತ್ಯನಾರಾಯಣ ವರ್ಮ? ಕತೆ ಇಲ್ಲಿದೆ ಕೇಳಿ. ಈ ನೆಕ್ಕಂಟಿ ನಾಗರಾಜ್ ಇದೆಯಲ್ಲ, ನೆಕ್ಕಂಟಿ ನಾಗರಾಜ್ ಕೆಲಸ ಏನಪ್ಪ ಅಂತಂದರೆ, ಒಂದು ಕಡೆಯಿಂದ ಭೂಮಿ ತಗೊಳ್ಳೋದು, ಭೂಮಿ ತಗೊಂಡು ಇದೇ ನಿಗಮಕ್ಕೆ ಜಾಸ್ತಿಗೆ ಮಾರೋದು. ಇವನ ಬಳಿ ದುಡ್ಡಿಲ್ಲ. ಆಗ ಅವನೇನು ಮಾಡ್ತಾನೆ, ಪದ್ಮನಾಭ ಬಳಿ ಕೇಳ್ತಾನೆ, ದುಡ್ಡಿದೆಯಾ ಅಂತ ಕೇಳ್ತಾನೆ. ಪದ್ಮನಾಭ ಹೇಳ್ತಾನೆ, ದುಡ್ಡು ನಾನು ಕೊಡ್ತೀನಿ, 2 ತಿಂಗಳಲ್ಲಿ ವಾಪಸ್ ಕೊಡಬೇಕು ಅಂತ ಹೇಳ್ತಾನೆ. ಈ 2 ತಿಂಗಳ ಅವಧಿಯಲ್ಲಿ ಏನಾಗುತ್ತೆ, ಆ ದುಡ್ಡನ್ನು ವಿಲೇವಾರಿ ಮಾಡಲಿಕ್ಕೆ ಒಬ್ಬ ಬೇಕಲ್ವಾ? ಆಗ ಅವನಿಗೆ ಸಿಗೋದೇ ಸತ್ಯನಾರಾಯಣ ವರ್ಮ. ಸತ್ಯನಾರಾಯಣ ವರ್ಮ ಏನು ಮಾಡ್ತಾನೆ, ಸರ್ ದುಡ್ಡು ಕೊಡಿ, ನಾನು ನಿಮಗೆ ಕ್ಯಾಶ್ ಮಾಡಿ ಕೊಡ್ತೀನಿ. 2ನೇ ಅಕೌಂಟ್ಗೆ ದುಡ್ಡು ಹೋಗುತ್ತೆ MG ರೋಡ್. ಅಲ್ಲಿಂದ 94 ಕೋಟಿ ರೂಪಾಯಿ 18 ಅಕೌಂಟ್ಗಳಿಗೆ ಹೋಗುತ್ತೆ. 18 ಅಕೌಂಟ್ ಅಂದರೆ ದೊಡ್ಡ ದೊಡ್ಡ ಕಂಪನಿಗಳ ಅಕೌಂಟು ಆಂಧ್ರ ಪ್ರದೇಶದಲ್ಲಿ ಮಾಡ್ತಾರೆ. ಅಲ್ಲಿಂದ 200ಕ್ಕಿಂತಲೂ, ಕೆಲವರು ಹೇಳ್ತಾರೆ 700 ಅಕೌಂಟ್ಗಳಿಗೆ ದುಡ್ಡು ಹೋಗುತ್ತೆ. ಆ ದುಡ್ಡನ್ನು ತಂದು ಅವನು ಕೊಡಬೇಕಾಗಿತ್ತು. ಯಾರಿಗೆ? ನೆಕ್ಕಂಟಿ ನಾಗರಾಜ್ಗೆ. ಆದರೆ ಅವನು ದುಡ್ಡು ಕೊಡೋದಿಲ್ಲ. ಅವನು ಮಜಾ ಮಾಡ್ತಾನೆ. ಜೊತೆಗೆ ಪದ್ಮನಾಭ್ ಅವನಿಗೆ ಸ್ವಲ್ಪ ದುಡ್ಡು, ಆಮೇಲೆ ನೆಕ್ಕಂಟಿ ನಾಗರಾಜ್ಗೆ ದುಡ್ಡು, ಅವನ PAಗೆ ದುಡ್ಡು, ಎಲ್ಲ ಕಮಿಷನ್. ಇವ್ರಿಗೆ ಯಾಕೆ ದುಡ್ಡು ಬರ್ತಾ ಇದೆ ಅಂತ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಚಂದ್ರಶೇಖರಯ್ಯ ಅವರ ಆದೇಶದ ಮೇರೆಗೆ ಎಲ್ಲ ಆಗಿರುತ್ತೆ. ಇಲ್ಲಿ ಚಂದ್ರಶೇಖರಯ್ಯ ಅವರಿಗೆ ಭಯ ಆಗತ್ತೆ, ಅವರು ಆತ್ಮಹತ್ಯೆ ಮಾಡ್ಕೋತಾರೆ. ಆಗ ಇದು ಸಿಕ್ಕಾಕೊಳ್ಳುತ್ತೆ.